ಇದು ಸರ್ಕಾರದ ಗಿಫ್ಟ್ ಅಥವಾ ಒಬ್ಳದಕ್ಕೆ ಏನು ಸರ್? ಅಲ್ಲ, ಈಗ ನೋಡಿ, ಈಗ ಏನಾಗಿದೆ, ಕೆಲವು ರೋಡ್ಸ್ಗಳು ಸೆಂಟ್ರಲ್ ಗೌರ್ಮೆಂಟ್ ನಾನು ಮತ್ತೆ ಬ್ಲೇಮ್ ಮಾಡ್ದಂಗೆ ಆಗುತ್ತೆ. ನಾವು ಮಾಡಂಗಿಲ್ಲ ಅದಕ್ಕೆ. ಈಗ ಕೆಲವು ರೋಡ್ಗಳು ಕಾಂಟ್ರಾಕ್ಟ್ಗಳು ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಏನು ಪ್ರಾಜೆಕ್ಟ್ಸ್ ಇದ್ದಾವೆ, ಅದು ಡಿಲೇ ಆಗಿದೆ. ಅವರು ಪ್ರಯತ್ನ ಮಾಡಿದಿಲ್ಲ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಓಡೋಗ್ಬಿಟ್ಟಿದ್ದಾನೆ. ಕಳೆದ ಒಂದು ವರ್ಷ ಕಾಂಟ್ರಾಕ್ಟರ್ ಸಿಗ್ತಿಲ್ಲ. ನಾನು ಆ ಪರಿಸ್ಥಿತಿಲಿ ಇದ್ದೀವಿ. ಇದು ವಾಸ್ತವಾಂಶ, ನಿಮಗೆ ಗುರ್ತಿದೆ. ನಾವು ಪ್ರಯತ್ನ ಮಾಡಿವಿ ಕಾಂಟ್ರಾಕ್ಟರ್ ಕರೆಸ್ಲಿಕ್ಕೆ, ಅವರು ಪ್ರಯತ್ನ ಮಾಡಿದ್ರೆ ಕಾಂಟ್ರಾಕ್ಟರ್ ಸಿಗಲಿಲ್ಲ. ಯಾವುದೋ ಒಂದು ಆಕ್ಸಿಡೆಂಟ್ ಆಗಿತ್ತು, ನಿಮ್ಗೆ ನೆನಪಿದೆ, ಯಾವುದೋ ಪೊಲೀಸ್ ತೀರೋದ್ರಲ್ಲ. ಅದಾದ್ಮೇಲೆ ಅವ್ನಿಗೆ ಆಬ್ವಿಯಸ್ಲಿ ಆ ಕೇಸ್ ಹಾಕಿದ ತಕ್ಷಣ ಅವ್ನು ಕಾಂಟ್ರಾಕ್ಟರೇ ಬರಲಿಲ್ಲ. ಸೊ ದಿಸ್ ಫೇಲಿಯರ್ ಅನ್ನೋ ಸಿಸ್ಟಮ್ ಅಲ್ಲಿ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಸುಮ್ಮನೆ ಕಾಂಗ್ರೆಸ್, JDS, BJP ಸೆಂಟ್ರಲ್ ಅನ್ನೋದಕ್ಕೇನೋ ವಾಸ್ತವಾಂಶ ಇದೆ ಇರೋದು. ಒಂದೇ ಒಂದು ರಸ್ತೆನೂ ಸಹ ಚಂದಾಗಿಲ್ಲ ಸರ್. ಅವಳಿಗೆ ಟ್ಯಾಕ್ಸ್ ಕಟ್ತಾರೆ, ಒಂದೇ ಒಂದು ರಸ್ತೆ ಕೂಡ ಇಲ್ಲ. ಯಾರು ರಸ್ತೆ ನೀವು ಹೇಳೋದು? ಒಟ್ಟು ನೀವು ಒಂದು ರೌಂಡ್ ಹೊಡೆದು ಬಿಡ್ರಿ ಸರ್. ಎಲ್ಲೆಲ್ಲಿ ಅಲ್ಲ, ಈಗ ನೀವು ಹೇಳೋ ಲೆಕ್ಕ ನೋಡಿದ್ರೆ ಯಾರನ್ನ ಕೇಳಿಸ್ಕೊಂಡ್ರೆ ಎಲ್ಲ ರಸ್ತೆಗಳು ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇರ್ತಾವೆ. ಹುಬ್ಳಿ ಗೋಕುಲ್ ರೋಡ್, ಕೇಶಾಪುರ ಅಂದ್ಬಿಟ್ಟು ಬೇರೆ ಯಾವ ರೋಡ್ ಚೆನ್ನಾಗಿಲ್ಲ ಸರ್. ಈಗ ಶಾಸಕರು ಅವ್ರ ಕ್ಷೇತ್ರದಲ್ಲಿದ್ದಾರೆ, ಕರೆಕ್ಟಾ? PWD ರಸ್ತೆನೇ ಇದ್ದಾವೆ. ಸೊ ನಿಮಗೆ BBMP ಕೆಲವು ಬೆಂಗಳೂರು ಬಂದ BBMP ರಸ್ತೆ ಇದೆ, ಇಲ್ಲಿ ಬಂದರೆ PWD ರಸ್ತೆ ಇದೆ, ಸ್ಟೇಟ್ ರಸ್ತೆ ಇದೆ, ಹೈವೇ ರಸ್ತೆಗಳು ಇದಾವೆ. ಇಂಥ ಪರ್ಟಿಕ್ಯುಲರ್ ಹೇಳ್ರಿ, ಎಲ್ಲನ ಕೆಲಸ ಪರ್ಟಿಕ್ಯುಲರ್ ಮಾಡ್ಬೇಕಂದ್ರೆ ನಾಳೆನೇ ಮಾಡಿಸ್ಕೊಡ್ತೀನಿ ನಾನು. ಐ ಟ್ರೈ ಟು ಡೆಫಿನೆಟ್ಲಿ ಗೆಟ್ ಇಟ್ ಆನ್. ಈಗ ಅದೇ ಹೇಳಿದ್ನಲ್ಲ ಫ್ಲೈಓವರ್ದು, ಇಲ್ಲಿವರೆಗೆ ಅದನ್ನೇ ಹೇಳಿದ್ನಲ್ಲ. ಫ್ಲೈಓವರ್ ಯಾರು ಮಾಡ್ತಿದ್ದಾರೆ ತಮಗೂ ಗುರ್ತಿದೆಯಲ್ಲ ಸರ್. ಈಸ್ ಆಲ್ಸೋ ಟ್ರೈಯಿಂಗ್. ನಾನೀಗ ಅದು ಸುಮ್ಮನೆ ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಂಡು ಅಲ್ಲಿ ಮಾತಾಡಿದಾಗ ಅರ್ಥನೇ ಇಲ್ಲ. ಈಸ್ ಟ್ರೈಯಿಂಗ್ ಆಗಿದೆ. ಈಗ ಡಿಸೈನ್ ಸರಿ ಇದೆಯಾ, ಒಪ್ಕೋಬೋದು ಅದನ್ನು. ಈಗ ಸುಮ್ಮನೆ ಒಂದಕ್ಕೊಂದು ಚರ್ಚೆ ಮಾಡೋಕ್ಕೆ ಹೋದ್ರೆ ಉಪಯೋಗ ಇಲ್ಲ. ಆಗಿರ್ತಕ್ಕಂಥ ಸಿಚುವೇಶನ್ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ಬಿಟ್ರೆ ವಿ ಹ್ಯಾವ್ ಟು ಆಲ್ವೇಸ್ ಗೋ ಫಾರ್ವರ್ಡ್. ಆ ಡಿಸೈನೇ ಚಾಲೆಂಜ್ ಮಾಡ್ಬೋದು. ಈಗ ಏನು ಭಾಳ ದೊಡ್ಡ ವಿಷನರಿ ಹೇಳ್ಬೋದಾ? ಈಗ ಹಂಗೆ 2 ಆಟೋ ಹೋದ್ರೆ ಅದ್ರ ಹೋಗ್ಬೋದಾ? ಮುಂದೆ ಇನ್ನು 20 ವರ್ಷ ಹುಬ್ಳಿ ಧಾರವಾಡ ಯೋಚನೆ ಮಾಡಿ ಆ ಥರ ಯಾರನ್ನ ಡಿಸೈನ್ ಮಾಡ್ಬೋದಾ? ಸುಮ್ಮನೆ ಒಂದು ಫಂಡಮೆಂಟಲ್ ಕ್ವಶನ್. ಯಾರನ್ನ ಒಂದು ಸಣ್ಣ ಫಂಡ್, ಈಗ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿ ಕೇಳ್ತಾರದ್ನ. ಸೊ ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬಟ್ ಡೆಫಿನೆಟ್ಲಿ ಈಗಿರ್ತಕ್ಕಂಥದ್ದು ಬೆಳೆ ಪರಿಹಾರನ ಫೋಕಸ್ ಮಾಡಬೇಕಾಗಿದೆ. ಎಲ್ಲೆಲ್ಲಿ ರೈತರಿಗೆ ಅನಾನುಕೂಲ ಆಗಿದೆ ಅದ್ರ ಬಗ್ಗೆ ಹೋಗ್ಬೇಕಾಗಿದೆ. ನಿಮ್ಮ ಸಹಕಾರ ಇರಲಿ. ಥ್ಯಾಂಕ್ ಯು ಸರ್.